ಮದ್ಯ ವ್ಯಸನದಿಂದಾಗಿ ಎಷ್ಟು ಜೀವನಗಳು ಸಂಸಾರಗಳು ಹಾಳಾಗಿವೆ. ಹೌದು. ಸೊ ಈ ಮದ್ಯ ವ್ಯಸನದಿಂದ ಕುಡುಕರಿಂದ ನಿಮ್ಗೆ ಇದು ಬರ್ಬಹುದು ಏನು. ಮೊನ್ನೆ ಕುಡುಕರು ಅಂದಿದ್ದಕ್ಕೆ ಯಾರ ಕಮೆಂಟ್ ಮಾಡಿದ್ರೆ ಕುಡುಕರಿಂದ ಸರ್ಕಾರ ನಡೀತಾ ಇದೆ, ನಿಮ್ಗೆ ಫ್ರೀ ಗ್ಯಾರಂಟಿ ಸಿಗ್ತಾ ಇದೆ, ಹಿಂಗಾಗಿ ಕುಡುಕರನ್ನ ನೀವು ಮದ್ಯ ವ್ಯಸನಿಗಳು ಅಂತ ಹೇಳಿ ಕುಡುಕರು ಅಂತ ಅವಮಾನ ಮಾಡ್ಬೇಡಿ ಅಂತ. ಕುಡಿಯೋದೇನ್ ಬಾರಿ ಒಳ್ಳೇದ್ ನೋಡು, ದಿನಾ ಕುಡಿಯೋದ್ ನಾನು ಹೇಳೋದು. ಅಪರೂಪಕ್ಕೊಮ್ಮೆ ಕುಡಿತಿದ್ರೆ ನಾವೇನ್ ಮಾಡಕ್ಕಾಗಲ್ಲ. ದಿನಾ ಕುಡಿಯೋದ್ ಚಟ ಆದ್ರೆ ಚಟ ಹತ್ಸುತ್ತೆ ಅಂತಾರ ನಮ್ ಕಡೆ. ಸೊ ಆ ಚಟ ಹತ್ತಿದ್ದಕ್ಕೆ ಇವತ್ತು ಹೆಣ್ಮಕ್ಳು ಅಲ್ಲಿ ರೊಚ್ಚಿಗೆ ಎದ್ದಿರೋದು. ಬಂದ್ ಮಾಡ್ರಿ ಅಂತ. ನಿಜಮ್ಮ. ಆ ತರ ಬಹಳಷ್ಟು ಗ್ರಾಮಗಳು ಬಂದ್ ಮಾಡ್ಸಿದಾರೆ ಹೆಣ್ಮಕ್ಳು. ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಅಷ್ಟೇ. ತಾಯಿನೂ ಆಕೆ, ದುರ್ಗೆನೂ ಆಕೆ. ಕರೆಕ್ಟ್. ಹಂಗಾಗಿ ವಾತ್ಸಲ್ಯಕ್ಕೂ ಸೈ, ವಧೆಗೂ ಸೈ. ನೀವ್ ಯಾವ ವಧೆ, ನೀವು ಏನು ವಾರದ ವಧೆ ತಗತಿರೋ ಅಥವಾ ವಧೆ ತಗತೀರಾ ಅದು ನಿಮಗ್ ಬಿಟ್ಟಿದ್ದು, ನಿಮಗಂದ್ರೆ ನಿಮಗಲ್ಲ. ಸೊ ಹೆಣ್ಮಕ್ಳು ಗೋಳು ಇದು. ಆರ್ಥಿಕವಾಗಿ ಇದು ಎಷ್ಟು ವಯಬಲ್ಲು ಏನು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕಾಗಲ್ಲ. ಒಬ್ಬ ಹೆಣ್ಮಗಳಾಗಿ ಆ ಹೆಣ್ಮಕ್ಳ ಪರವಾಗಿ ಹೇಳೋದು, ಕಷ್ಟ ಆದ್ರೂ ಪರವಾಗಿಲ್ಲ, ಗ್ಯಾರಂಟಿ ಬೇಕಾಗಿಲ್ಲ ನಮಗೆ, ದಯವಿಟ್ಟು ಈ ಮದ್ಯದ ಅಂಗಡಿಗಳನ್ನ ಕ್ಲೋಸ್ ಮಾಡ್ಬಿಡಿ. ಬಟ್ ಅದ್ರ ಮೇಲೂ ಡಿಪೆಂಡ್ ಆಗಿರೋರು ಬಹಳಷ್ಟು ಜನ ಇದ್ದಾರೆ. ಬಟ್ ಬೀದಿಗೆ ಬರೋ ಹೆಣ್ಮಕ್ಳು ನೋಡ್ರಿ, ಬೀದಿಗೆ ಬಿದ್ದಿರೋದು. ಬೀದಿಗೆ ಸೊಸೇಂದ್ರ ಬರ್ತಿಲ್ವಂತ ಊರಿಗೆ, ಯಾಕಂದ್ರೆ ಎಲ್ಲಾರು ಕುಡ್ದು ಸಾಯ್ತಿದ್ದಾರೆ ಅಂತ. ಹಂಗಾಗಿ ಈ ಕಷ್ಟ ಇದು.